ಇದೇ ತಿಂಗಳು ದಿನಾಂಕ 11 ಮತ್ತು 12 ರಂದು ಶ್ರೀ ತುಳಸಿದಸಪ್ಪ ಅವರ ಡ್ರೀಮ್ ಪ್ರಾಜೆಕ್ಟ್ ಇಟೀಚ್ ಇಂಡಿಯಾ BRT ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿಸಲಾದ ವಿಷನ್ ಟು ಆಕ್ಷನ್ ಸಮಿಟ್ 2026 ಕಾರ್ಯಕ್ರಮವು ಉತ್ಸಾಹಭರಿತ ಯುವಜನತೆ, ಶಿಕ್ಷಣ ತಜ್ಞರು, ಸೃಜನಶೀಲರು ಹಾಗೂ ಸಮಾಜ ಪರಿವರ್ತಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಸಹಕಾರ, ಅಧ್ಯಯನ ಮತ್ತು ಅರ್ಥಪೂರ್ಣ ಬದಲಾವಣೆಗೆ ನಾಯಕತ್ವ ವಹಿಸುವ ಉದ್ದೇಶವನ್ನು ಹೊಂದಿದೆ. ಬ್ಲೂರೋಸ್ ಟೆಕ್ನಾಲಜೀಸ್, ರೋಟರಾಕ್ಟ್ ಮತ್ತು ಇಂಟರಾಕ್ಟ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ರೋಟರಾಕ್ಟ್ ಕ್ಲಬ್ ಆಫ್ ಸ್ವರ್ಣ ಬೆಂಗಳೂರು, ಅಸ್ಲಿ ಕಹಾನಿ, ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡಿನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಷನ್ ಟು ಆಕ್ಷನ್ ಸಮಿಟ್ 2026ರ ಮೊದಲ ದಿನವಾದ ಇಂದು ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದು ಹಾಗೂ ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಒಂದು ಪ್ರೇರಣಾದಾಯಕ ಉಪನ್ಯಾಸದ ನಂತರ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಯಿತು. ಮಾನವ ವನ್ಯಜೀವಿ ಸಂಘರ್ಷ, ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛ ಭಾರತ್ ನಮ್ಮ ಹೊಣೆಗಾರಿಕೆ ಎಂಬ ವಿಷಯಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸ್ವಚ್ಛತಾ ಕಾರ್ಯದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಭಾಗವಹಿಸಿ ಬಂಡೀಪುರ ಗೇಟ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಸದ ಚೀಲಗಳಲ್ಲಿ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಮೊರಾರ್ಜಿ ದೇಸಾಯಿ ಶಾಲೆ, RMSA ಗುಂಡ್ಲುಪೇಟೆ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆ, ಆದರ್ಶ ವಿದ್ಯಾಲಯದ ಇಂಟರಾಕ್ಟ್ ಕ್ಲಬ್ ಹಾಗೂ ಬೇಗೂರು ಪೋಸ್ಟ್ ಮ್ಯಾಟ್ರಿಕ್ ಬಾಲಕರ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಕಾರ್ಯದಲ್ಲಿ ಕೈಜೋಡಿಸಿದರು. ಈ ಕಾರ್ಯಕ್ರಮವನ್ನು ಇಟೀಚ್ ಇಂಡಿಯಾ ಬ್ಲೂರೋಸ್ ಟೆಕ್ನಾಲಜೀಸ್ ಸಂಸ್ಥೆಯ ಶ್ರೀ ಕೃಷ್ಣಾರ್ಜುನ ಅವರ ನೇತೃತ್ವದಲ್ಲಿ ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು ಶರ್ಮಿಳಾ ಹಾಗೂ ರೋಟರಾಕ್ಟ್ ಕ್ಲಬ್ ಆಫ್ ಸ್ವರ್ಣ ಅಧ್ಯಕ್ಷ ಡಾಕ್ಟರ್ ಹರೀಶ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಅಭಿಯಾನದ ಅಂತ್ಯಕ್ಕೆ ಎಲ್ಲರ ಮುಖದಲ್ಲೂ ಒಂದು ತೃಪ್ತಿಯ ನಗು, ಸ್ವಚ್ಛ ಹಾಗೂ ಹಸಿರಾದ ಭಾರತಕ್ಕಾಗಿ ನಾವು ಒಂದು ಹೆಜ್ಜೆ ಇಟ್ಟಿದ್ದೇವೆ ಎಂಬ ಹೆಮ್ಮೆ ಸ್ಪಷ್ಟವಾಗಿ ಕಂಡುಬಂತು. ಇದೇ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಬೆಂಗಳೂರು ಸಂಸ್ಥೆಯು ಮೇಲುಕಾಮನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪಾದರಕ್ಷೆಗಳನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿತು. ಈ ಸಂದರ್ಭದಲ್ಲಿ ಇಟೀಚ್ ಇಂಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀ ಕೃಷ್ಣಾರ್ಜುನ ಸರ್ ಮಾತನಾಡಿ, ಪ್ರತಿ ವರ್ಷವೂ ನಾವು ಮಕ್ಕಳಲ್ಲಿ ಪರಿಸರ ಜಾಗೃತಿ, ವನ್ಯಜೀವಿ ಪ್ರೀತಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರೆಸಬೇಕು. ಇವತ್ತಿನ ಈ ಸ್ವಚ್ಛತಾ ಅಭಿಯಾನ ಕೇವಲ ಕಸ ತೆಗೆಯುವ ಕಾರ್ಯಕ್ರಮವಲ್ಲ, ಇದು ಮನಸ್ಸುಗಳನ್ನು ಸ್ವಚ್ಛಗೊಳಿಸುವ, ಭವಿಷ್ಯವನ್ನು ರೂಪಿಸುವ ಒಂದು ಚಳುವಳಿಯಾಗಿದೆ ಎಂದು ಹೇಳಿದರು.